ನಮಸ್ಕಾರ, ನಾನು ಸೌಮ್ಯ ಮಳಲಿ. ಕೊರೋನಾ ಕಂಟ್ರೋಲ್ಗೆ ಜನ ಸಹಕಾರಕ್ಕೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ 2-3 ದಿನದಲ್ಲಿ ಸೋಂಕು ಇಳಿಕೆ ಆಗುತ್ತೆ, ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗದಂತೆ ನೋಡ್ಕೊಳ್ಬೇಕು, ಇದಕ್ಕೆ ಜನರ ಸಹಕಾರ ಅತ್ಯಗತ್ಯ ಅಂತ ಜನರಿಗೆ ಸುಧಾಕರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೊರೋನಾ ಕಂಟ್ರೋಲ್ಗೆ ಜನರ ಸಹಕಾರ ಬಹುಮುಖ್ಯವಾಗಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ 2-3 ದಿನದಲ್ಲಿ ಸೋಂಕು ಇಳಿಕೆ ಆಗುತ್ತೆ, ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಸಚಿವ ಸುಧಾಕರ್ ಅವರು ಹೇಳಿದ್ದಾರೆ. ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ತಾ ಇದೆ, ಜನವರಿ ಅಂತ್ಯಕ್ಕೆ ಸೋಂಕು ಕಡಿಮೆ ಆಗಬಹುದು, ಜನರ ಸಹಕಾರ ಅಗತ್ಯ ಅಂತ ಸುಧಾಕರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಿಂದ ಗ್ರಾಮೀಣ ಪ್ರದೇಶಕ್ಕೆ ವಲಸೆ ಹೋಗಬೇಡಿ, ಗ್ರಾಮಗಳಲ್ಲಿ ಕೋವಿಡ್ ಹೆಚ್ಚಾಗಿದೆ ಎಂಬುದು ಸರಿಯಲ್ಲ ಅಂತ ಆರೋಗ್ಯ ಸಚಿವ ಸುಧಾಕರ್ ಅವರು ಹೇಳಿರುವಂಥದ್ದು. 25%ಕ್ಕಿಂತ ಹೆಚ್ಚಿದ ಪಾಸಿಟಿವಿಟಿ ರೇಟ್ ನಿನ್ನೆ ಮೊನ್ನೆ 17-18% ಇಳಿದಿದೆ. ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆ ಆಗಿದೆ, ಆದರೆ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ತಾ ಇದೆ. ಈಗ ವೀಕೆಂಡ್ ಬಂದಂಥ ಸಂದರ್ಭದಲ್ಲಿ ಇಲ್ಲಿಂದ ಗ್ರಾಮೀಣ ಭಾಗಗಳಿಗೆ ಹೋಗಬೇಡಿ ಅಂತ ಬೆಂಗಳೂರಿನ ಜನರಿಗೆ ಎಸ್ಪೆಷಲಿ ಸುಧಾಕರ್ ಅವರು ಕೇಳ್ಕೊಂಡಿರುವಂಥದ್ದು. ಯಾಕಂದರೆ ಕೋವಿಡ್ ಕೇಸಸ್ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ದಾಖಲಾಗ್ತಾ ಇರುವಂಥದ್ದು. ಇನ್ನು 2-3 ದಿನಗಳಲ್ಲಿ ಇಲ್ಲಿ ಸೋಂಕು ಕಡಿಮೆ ಆಗುತ್ತೆ, ಆದರೆ ಗ್ರಾಮೀಣ ಭಾಗಗಳಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗದಂತೆ ನೋಡ್ಕೊಳ್ಬೇಕು. ಹಾಗಾಗಿ ಜನರ ಸಹಕಾರ ಇಲ್ಲಿ ಬಹಳನೇ ಮುಖ್ಯ ಅಂತ ಆರೋಗ್ಯ ಸಚಿವ ಸುಧಾಕರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ 2-3 ದಿವಸ ನೋಡಿದರೆ 24-25% ಪಾಸಿಟಿವಿಟಿ ರೇಟ್ ಇದ್ದಿದ್ದು ನಿನ್ನೆಗೆ ಅದು 19% ಬರ್ತಾ ಇದೆ. ಬಹುಶಃ ಸೋಮವಾರ ಮಂಗಳವಾರ ಕೂಡ ನೋಡೋಣ, ಅದು ಮತ್ತೆ ಇಳಿದ್ರೆ ಅಲ್ಲಿಗೆ ನಾವು 19ನೇ ತಾರೀಕು ಏನು ಜನವರಿ ನಾವು ನೋಡಿದ್ವಿ ಹೈಯೆಸ್ಟ್ ಪೀಕ್, ಅಲ್ಲಿಂದ ಕಡಿಮೆ ಆಗ್ತಾ ಇದೆ ಅಂತ ಒಂದು ನಿರ್ಧಾರಕ್ಕೆ ನಾವು ಬರ್ಬೋದು. ಆದರೆ ಇನ್ನೂ ಕೂಡ ಈಗಲೇ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇದು ನಾವು ಗಮನಿಸಿರ್ತಕ್ಕಂಥ ಕಳೆದ 3-4 ದಿನಗಳ ಗಮನಿಸಿರುವಂಥ ಅಂಶ ಇದು. ಅದೇ ರೀತಿ ತಾವು ಹೇಳಿದಂಗೆ ಹೊರ ಜಿಲ್ಲೆಗಳು ಅಂದರೆ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಈಗ ನಿಧಾನವಾಗಿ ಏರ್ತಾ ಇದೆ. ಅನೇಕ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟ್ ಹೆಚ್ಚಾಗ್ತಾ ಇದೆ. ಇದನ್ನೇ ನಾವು ಹೇಳಿದ್ವಿ ಯಾವಾಗಲೂ ಕೂಡ. ಹೊರದೇಶಕ್ಕೂ ನಮ್ಮ ದೇಶಕ್ಕೂ ಸುಮಾರು 2 ತಿಂಗಳ ಅಂತರ ಇದೆ, ಇಂಟರ್ವೆಲ್ಲು. ಮತ್ತು ನಮ್ಮ ದೇಶಕ್ಕೆ ಬಂದಾಗ ಪ್ರಾರಂಭದಲ್ಲಿ ಮಹಾರಾಷ್ಟ್ರ, ಕೇರಳ ಈ ರಾಜ್ಯಗಳಿಗೆ ಪ್ರಾರಂಭ ಆಗ್ತದೆ, ಡೆಲ್ಲಿ. ಇಲ್ಲಿಂದ ಕರ್ನಾಟಕದ ಮಧ್ಯೆ ಸುಮಾರು 1 ತಿಂಗಳು ಗ್ಯಾಪ್ ಇದೆ. ಹಾಗಾಗಿ ಇದೇ ಪ್ಯಾಟರ್ನು ಇದು 3ನೇ ಅಲೆಯಲ್ಲಿ ಕೂಡ ಮುಂದುವರೆದಿದೆ. ಇದನ್ನೆಲ್ಲ ಕೂಡ ಗಮನಿಸಿದ್ದೀವಿ. ಜನರು ಸಹಕಾರ ಕೊಡಲಿ, ಇದೇ ರೀತಿ ಸಹಕಾರ ಕೊಡಲಿ. ಇನ್ನೊಂದು 2-3 ವಾರದಲ್ಲಿ ಖಂಡಿತವಾಗಿಯೂ ಕೂಡ ಇದು ನಿಯಂತ್ರಣ ಬರ್ತದೆ ಮತ್ತು ಕಡಿಮೆ ಕೂಡ ಆಗ್ತದೆ. ಫ್ಲಾಟನ್ ಆದಷ್ಟು ಶೀಘ್ರದಲ್ಲಿ ಆಗ್ತದೆ ಅಂತ ನಾನಂತೂ ಅಭಿಪ್ರಾಯಪಟ್ಟಿದ್ದೇನೆ. ಬೆಂಗಳೂರಿನಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಆದರೂ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಮಾತ್ರ ಕಡಿಮೆ ಇದೆ. ಮನೆಯಲ್ಲೇ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಸೋಂಕಿತರು. ಪಾಲಿಕೆಯಿಂದ ಮನೆ ಮನೆಗೆ ಔಷಧಿ ಕಿಟ್ಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಧಾರವಾಡ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕು ಏರಿಕೆ ಆಗಿದೆ, ಆದರೂ ಕೂಡ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಕಡಿಮೆ ಇದೆ. ಪಾಸಿಟಿವ್ ಬರುವಂಥವರು ಅವರು ಮನೆಯಲ್ಲೇ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸೋಂಕಿತರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಈಗ ಪಾಲಿಕೆ ಮಾಡ್ತಾ ಇದೆ. ಪಾಲಿಕೆಯಿಂದ ಮನೆ ಮನೆಗೆ ಔಷಧಿ ಕಿಟ್ಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಅಗತ್ಯ ಮಾತ್ರೆ, ಸ್ಯಾನಿಟೈಸರ್, ಮಾಸ್ಕ್ ಇರುವ ಕಿಟ್ ಅನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಪಾಲಿಕೆ ವೈದ್ಯಾಧಿಕಾರಿಗಳು ಇತರೆ ಸಿಬ್ಬಂದಿಯಿಂದ ಈ ಒಂದು ಕಿಟ್ ಅನ್ನು ಪೂರೈಕೆ ಮಾಡಲಾಗ್ತಾ ಇರುವಂಥದ್ದು. ಇದಕ್ಕಾಗಿ 28 ತಂಡಗಳು, 30 ವಾಹನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೋಂಕಿತರ ಮನೆಗೆ ನೇರವಾಗಿ ಔಷಧಿಯನ್ನು ಪೂರೈಕೆ ಮಾಡಲಾಗಿದೆ. ಪಾಲಿಕೆ ಮುಖ್ಯ ವೈದ್ಯಾಧಿಕಾರಿ ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೋಂಕಿತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಯಾರು ಆಸ್ಪತ್ರೆಗೆ ದಾಖಲಾಗ್ತಾ ಇಲ್ಲ. ಯಾರಿಗಾದ್ರೂ ಪಾಸಿಟಿವ್ ಅಂದರೆ ಅವ್ರು ಮನೆಯಲ್ಲೇ ಇರ್ತಾರೆ, ಮನೆಯಲ್ಲೇ ಚಿಕಿತ್ಸೆನ ಪಡ್ಕೊಳ್ತಿದ್ದಾರೆ. ಅಂಥವರಿಗಾಗಿ ಪಾಲಿಕೆಯಿಂದ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಪಾಲಿಕೆ ಮುಖ್ಯ ವೈದ್ಯಾಧಿಕಾರಿ ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಗತ್ಯ ಕಿಟ್ಗಳನ್ನ, ಔಷಧಿಗಳನ್ನ ಪೂರೈಕೆ ಮಾಡಲಾಗ್ತಾ ಇರುತ್ತೆ. ಈ ಕಿಟ್ಟಲ್ಲಿ ಏನೇನಿರುತ್ತೆ ಅಂತಂದ್ರೆ, ಈ ಸೋಂಕು ಬಂದಂಥ ಸಂದರ್ಭದಲ್ಲಿ ಅವರಿಗೆ ನೀಡಲಾಗುವಂತಹ ಮಾತ್ರೆ, ಸ್ಯಾನಿಟೈಸರ್, ಮಾಸ್ಕ್ ಇರುವಂತಹ ಕಿಟ್ಟನ್ನು ಪಾಸಿಟಿವ್ ಬಂದು ಮನೆಯಲ್ಲೇ ಚಿಕಿತ್ಸೆ ಪಡ್ಕೊಳ್ತಾ ಇರುವಂಥವರಿಗೆ ಕೊಡಲಾಗುತ್ತೆ. ಇನ್ನು ಇದಕ್ಕಾಗಿ ಅಂತಲೇ 30 ವಾಹನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ, 28 ತಂಡಗಳನ್ನು ಮಾಡಲಾಗಿದೆ. ಇವರು ಸೋಂಕಿತರ ಮನೆಗೆ ಹೋಗಿ ನೇರವಾಗಿ ಔಷಧಿಯನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ವತಿಯಿಂದ ಸುಮಾರಾಗಿ 30 ಗಾಡಿಗಳನ್ನು ನಾವು ಹೈರ್ ಮಾಡಿದ್ದೇವೆ. 28 ತಂಡಗಳನ್ನು ರಚನೆ ಮಾಡಿದ್ದೇವೆ. ಹಾಗೂ 28 ತಂಡಗಳು ಹಗಲು ರಾತ್ರಿ 2 ಹೊತ್ತಿಗೆ ನಮ್ಮ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದಲ್ಲಿ ಅಥವಾ ನಮ್ಮಲ್ಲಿ ಪಾಸಿಟಿವ್ ಬಂದದ
ಲಿಸ್ಟಿನಲ್ಲಿ ಕಂಡು ಬಂದಲ್ಲಿ ನಾವು ವಾರ್ಡ್ ವೈಸ್ ಡಿವೈಡ್ ಮಾಡಿ ಅಲ್ಲಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಬಿಲ್ ಕಲೆಕ್ಟರ್ಗಳು ಅಲ್ಲಿಗೆ ಹೋಗಿ ಇದು ಮಾತ್ರೆಗಳನ್ನು ತಲುಪಿಸ್ತಿದ್ದಾರೆ ಮನೆಗೆ. ಅವರು ಅದರೊಳಗಡೆ ಇರುವಂಥ ನಮ್ಮ ಕಮಿಷನರೇಟ್ ಏನು ಇಶ್ಯೂ ಮಾಡಿರುತ್ತೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಪ್ಯಾರಾಸೆಟಮಾಲ್, ಜಿಂಕು, ವಿಟಮಿನ್ ಸಿ ಮತ್ತು ಪ್ಯಾಂಟಾಪ್ರೋಸೋಲ್ ಮತ್ತು ಮಾಸ್ಕ್ಗಳನ್ನು ವಿತರಣೆ ಮಾಡ್ತಿದ್ದೆ. ಬೆಂಗಳೂರಿನ ಬನ್ನೇರುಘಟ್ಟ ಪಾರ್ಕ್ ಬಣ ಅಂತ ಇದೆ. ವೀಕೆಂಡ್ ಕರ್ಫ್ಯೂ ತೆರವಾದ್ರೂ ಜನರು ಬರ್ತಾ ಇಲ್ಲ. ಜನರಿಲ್ಲದೆ ಬನ್ನೇರುಘಟ್ಟ ಪಾರ್ಕ್ ಬಣಗುಡ್ತಾ ಇದೆ. ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಪಾರ್ಕ್ ವೀಕ್ಷಣೆಗೆ ಬಂದಿದ್ದಾರೆ. ವೀಕೆಂಡ್ ದಿನಗಳಲ್ಲಿ ಹೆಚ್ಚಾಗಿ ಪ್ರವಾಸಿಗರು ಬರ್ತಾ ಇದ್ರು. ಕನಿಷ್ಠ 10,000 ಮಂದಿ ವೀಕೆಂಡ್ನಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಈಗ ಬೆರಳೆಣಿಕೆಯಷ್ಟು ಜನರಷ್ಟೇ ಆಗಮಿಸ್ತಾ ಇದ್ದಾರೆ ಬನ್ನೇರುಘಟ್ಟ ಪಾರ್ಕ್ ಬೆಂಗಳೂರಿನಲ್ಲಿ. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ವೀಕೆಂಡ್ ಬಂತು ಅಂತಂದ್ರೆ ಪ್ರವಾಸಿಗರಲ್ಲಿ ಹೋಗ್ತಾ ಇದ್ರು. ಆದರೆ ಈಗ ವೀಕೆಂಡ್ ಕರ್ಫ್ಯೂ ತೆರವಾಗಿದೆ. ಆದರೂ ಕೂಡ ಈ ವಾರ ಬನ್ನೇರುಘಟ್ಟ ಪಾರ್ಕ್ಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರವಾಸಿಗರು ಬಂದಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಪ್ರವಾಸಿಗರು ಮಾತ್ರ ಬಂದಿರುವಂಥದ್ದು. ವೀಕೆಂಡ್ ಬಂತು ಅಂತಂದ್ರೆ ಸುಮಾರು 10,000 ಮಂದಿ ಈ ಬನ್ನೇರುಘಟ್ಟ ಪಾರ್ಕ್ಗೆ ಹೋಗ್ತಾ ಇದ್ರು ವೀಕ್ಷಣೆಗೆ ಅಂತ. ಆದರೆ ಈ ಬಾರಿ ಬೆರಳೆಣಿಕೆಯಷ್ಟು ಮಂದಿ ಬಂದಿರುವಂಥದ್ದು. ಕಳೆದ 2 ವಾರಗಳು ವೀಕೆಂಡ್ ಕರ್ಫ್ಯೂ ಇದ್ದಿದ್ರಿಂದಾಗಿ ಬನ್ನೇರುಘಟ್ಟ ಪಾರ್ಕ್ ಕೂಡ ಬಂದ್ ಆಗಿತ್ತು. ಆದರೆ ಈ ವಾರ ಓಪನ್ ಇದೆ. ಆದರೂ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ ಮಾಡಿಲ್ಲ. ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಬನ್ನೇರುಘಟ್ಟ ಪಾರ್ಕ್ ವೀಕ್ಷಣೆಗೆ ತೆರಳಿದ್ದಾರೆ. ಸರ್ಕಾರ ವೀಕೆಂಡ್ ಕರ್ಫ್ಯೂ ರದ್ದುಗೊಳಿಸಿದೆ. ಆದರೂ ಗದಗ ಜಿಲ್ಲೆಯ ಜನರು ವೀಕೆಂಡ್ ಕರ್ಫ್ಯೂ ಮೂಡ್ನಲ್ಲಿದ್ದಂತಿದೆ. ಗದಗದ ಬಿಂಕದಕಟ್ಟಿ ಮೃಗಾಲಯ ಹಾಗೂ ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನಕ್ಕೆ ಪ್ರವಾಸಿಗರ ಸಂಖ್ಯೆ ಬಹಳವೇ ಇಳಿಮುಖವಾಗಿದೆ. ಈ ವಾರ ಅನ್ಲಾಕ್ ಆದರೂ ಕೂಡ ವೀಕೆಂಡ್ ಕರ್ಫ್ಯೂ ಮೂಡ್ನಿಂದ ಜನ ಹೊರಬಂದಂತೆ ಕಾಣ್ತಾ ಇಲ್ಲ. ಕೇವಲ ಬೆರಳೆಣಿಕೆಯಷ್ಟು ಮಂದಿ ಪ್ರವಾಸಿಗರು ಮಾತ್ರ ಮೃಗಾಲಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ವೀಕೆಂಡ್ ಈವನ್ ಸಣ್ಣ ಮಕ್ಕಳಿಗೆ ತುಂಬ ಎಂಜಾಯ್ ಮಾಡ್ಬೋದು. ಸಣ್ಣ ಮಕ್ಕಳಿಗೆ ನೋಡಬೇಕಾಗಿದ್ದ ಎಲ್ಲ ಪ್ರಾಣಿಗಳು ಇಲ್ಲಿ ಆರಾಮ್ ತುಂಬ ಹತ್ತಿರದಿಂದ ನೋಡುವಂಥ ಆ್ಯನಿಮಲ್ಸ್ ಇದ್ದಾವೆ. ಆರಾಮಾಗಿ ಫೋಟೋಸು ತಕ್ಕೋಬೋದು. ತುಂಬ ಚೆನ್ನಾಗಿದೆ. ನಮಗಿಲ್ಲೆಲ್ಲ ಇದನ್ನ ನೋಡಿದ್ರೆ ಚಲೋ ಅನ್ಸುತ್ತೆ. ಯಾಕಂದ್ರೆ ನಾವು ಸೈನ್ಸ್ ಸ್ಟೂಡೆಂಟ್ಸ್, ಬಯೋಲಾಜಿಕಲ್ ಸ್ಟಡಿ ಬಗ್ಗೆ ನಮ್ಮ ಸರ್ಸ್ ಹತ್ತು ಎಲ್ಲ ನಾವು ಫ್ರೆಂಡ್ಸ್ ಹತ್ತು ಎಲ್ಲ ಬಂದೇವಿ ಇಲ್ಲಿ. ಆವಾಗ ಏನು ಬೇಜಾರಾಗ್ತಿತ್ತು, ಸ್ವಲ್ಪ ಲಾಕ್ಡೌನ್ ಆಗೈತೆ ಅಂತ ಹೇಳಿ ಅದಕ್ಕೆ ಎಲ್ಲಿ ಹೊರಗೆ ಹೋಗ್ತಿದ್ದಿದ್ದಿಲ್ಲ. ಇವಾಗ ಬಂದಿದ್ದೀವಿ ಫಸ್ಟ್ ಟೈಮ್. ನಮ್ಗೆ ಖುಷಿ ಅನ್ಸಾತೈತಿ. ಇಲ್ಲೆಲ್ಲ ಪ್ರಾಣಿಗಳೆಲ್ಲ ನೋಡ್ಬೇಕಂತ ಅನ್ಸಾತೈತಿ. ಲಾಕ್ಡೌನ್ ಇತ್ತು. ಈಗ ಫ್ಯಾಮಿಲಿ ಜೊತೆ ಗದಗಿನ ಝೂ ಬಂದಿದ್ದೀವಿ. ಚೆನ್ನಾಗಿದೆ. ಡೆವಲಪ್ಮೆಂಟ್ ಎಲ್ಲ ಇನ್ನೂ ಸಾಕಷ್ಟು ಆಗಬೇಕು. ಆದರೆ ಇಲ್ಲಿವರೆಗೆ ನಾವು ಪಕ್ಕಕ್ಕೆ ಹುಬ್ಬಳ್ಳಿಯಿಂದ ಬಂದಿದ್ದು. ಹುಬ್ಬಳ್ಳಿಯಲ್ಲಿದ್ದೂ ಗದಗಲ್ಲಿ ಇಂಥ ಒಳ್ಳೆ ನೋಡುವಂಥ ಜಾಗ ಮತ್ತು ಸರ್ಕಾರದಿಂದ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಖುಷಿ ಆಗ್ತದೆ. ಬೀದರ್ನಲ್ಲಿ ವೀಕೆಂಡ್ ಕರ್ಫ್ಯೂ ಮೂಡ್ನಿಂದ ಇನ್ನೂ ಕೂಡ ಜನ ಹೊರಬಂದಂತೆ ಕಾಣ್ತಾ ಇಲ್ಲ. ವೀಕೆಂಡ್ನಲ್ಲಿ ಬೀದರ್ ಕೋಟೆಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರ್ತಾ ಇತ್ತು. ಆದರೆ ಇಂದು ಪ್ರವಾಸಿಗರ ಸಂಖ್ಯೆ ತೀರಾನೇ ವಿರಳವಾಗಿತ್ತು. ಬಹುಮನಿ ಸುಲ್ತಾನರ ಕಾಲದ ಸುಪ್ರಸಿದ್ಧ ಕೋಟೆ ಇದು. ವಿವಿಧ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಆದರೆ ಈಗ ವೀಕೆಂಡ್ ಕರ್ಫ್ಯೂ ರದ್ದಾಗಿದ್ರೂ ಕೂಡ ಈ ವಾರ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇತ್ತು. ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ರದ್ದು ಹಿನ್ನೆಲೆಯಲ್ಲಿ ಅಪ್ಪು ಸಮಾಧಿಗೆ ಜನಸಾಗರವೇ ಹರಿದು ಬಂದಿದೆ. ಪುನೀತ್ ರಾಜ್ಕುಮಾರ್ ಸಮಾಧಿ ಬಳಿ ಜನಸಾಗರ ಸೇರಿದೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿನ ಅಪ್ಪು ಸಮಾಧಿ ಬಳಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅಲ್ಲಿನ ಪರಿಸ್ಥಿತಿ ಕುರಿತಂತೆ ನಮ್ಮ ಪ್ರತಿನಿಧಿ ಸತೀಶ್ ವಾಕ್ ಥ್ರೂ ಮಾಡಿದ್ದಾರೆ, ವಿವರಿಸಿದ್ದಾರೆ. ಕಳೆದ 2 ವಾರಗಳಿಂದ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಅಲ್ಲಿ ಅಭಿಮಾನಿಗಳ ಭೇಟಿಗೆ ಅವಕಾಶ ಇರಲಿಲ್ಲ. ಆದರೆ ಈ ವಾರ ಓಪನ್ ಇರೋದ್ರಿಂದಾಗಿ ಅಪ್ಪು ಸಮಾಧಿ ಬಳಿ ಜನಸಾಗರವೇ ಸೇರಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಭಿಮಾನಿಗಳು ಅಪ್ಪು ಸಮಾಧಿ ಬಳಿ ಬರ್ತಾ ಇದ್ದಾರೆ. ವೀಕೆಂಡ್ ಕರ್ಫ್ಯೂ ಸರ್ಕಾರ ರಿಲೀಫ್ ಮಾಡಿದೆ. ಇನ್ನು ಭಾನುವಾರ ಆದ್ದರಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಮಾಧಿ ಬಳಿ ಒಂದು ಅವರ ಅಭಿಮಾನಿಗಳ ಸಾಗರವೇ ಹರಿದು ಬಂದಿದೆ ಅಂತ ಅನ್ಬೋದು. ಸದ್ಯ ನಾವಿಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿರುವಂಥ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಜುವಲಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಏನು ಕಳೆದ ಒಂದು 2 ವಾರ ವೀಕೆಂಡ್ ಕರ್ಫ್ಯೂ ಇದ್ದರಿಂದ ಅಭಿಮಾನಿಗಳಿಗೆ ಇಲ್ಲಿ ಒಂದು ದರ್ಶನ ಪಡೆಯೋದಕ್ಕೆ ಒಂದು ನಿರ್ಬಂಧ ಏರಿತು. ಈಗ ನಿನ್ನೆಯಿಂದ ಒಂದು ನಿರ್ಬಂಧ ಸಡಿಲಾದ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಅಭಿಮಾನಿಗಳು ಒಂದು ಪುನೀತ್ ಅವರ ಸಮಾಧಿ ಬಳಿ ಬಂದಿದ್ದಾರೆ. ಸೊ ನಾವು ಕೂಡ ಒಂದಷ್ಟು ಅಭಿಮಾನಿಗಳನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀವಿ. ಯಾವ ಊರಿಂದ ಬಂದಿದ್ದೀರಾ, ನಿಮ್ಮ ಹೆಸರು ಏನು? ಬೀದರ್ ಜಿಲ್ಲೆಯಿಂದ ಭಾಲ್ಕಿ ತಾಲೂಕಿನಿಂದ ನಾನು ಗಣೇಶ್ ಬಿರಾದರ್ ಅಂತ ಬಂದಿದೆ. ನಮ್ಮ ದೇವರು ಅಪ್ಪು, ನಮ್ಮ ಹೃದಯ ಅಪ್ಪು, ಅಲ್ಲಿಂದ 800 ಕಿಲೋಮೀಟರ್ ಅಲ್ಲಿಂದ ಇವತ್ತು ನಮಗೆ ಇವ್ರದ್ದು ದರ್ಶನ ಆಗಿದೆ. ನಮಗೂ ತುಂಬಾ ಚೆನ್ನಾಗಿ ಆಗಿದೆ. ಪುನೀತ್ ರಾಜ್ಕುಮಾರ್ ಅವರಿಗೆ
ನಮ್ದು ರಾಯಚೂರು ಡಿಸ್ಟಿಕ್ ಸರ್, ಸಿಂಧನೂರು ತಾಲೂಕಾ ಬಂಗಾರಿ ಕ್ಯಾಂಪು. ನಾವು ಅವರೇ ಕುಲಸ್ಥರು. ಅವಾಗ ಬರೋದು ಆಗಲ್ಲ ಇಲ್ಲದೆ ಆ ಕಾರಣಗಳಿಂದ ಇವತ್ತು ನೋಡಿ ದರ್ಶನ ತಗೊಂಡು ಹೋಗುವಂತ ನಾವು ಬಂದಿದ್ದೇವೆ ಸರ್. ಅಪ್ಪು ಸರ್ ಅಂದ್ರೆ ಎಷ್ಟು ಇಷ್ಟ? ನಮಗೆ ತುಂಬ ಇಷ್ಟ. ನಾವು ಕೊಳ್ಳೇಗಾಲದಿಂದ ಬಂದಿರೋರು, ನಮಗೆ ತುಂಬ ಇಷ್ಟ. 3 ತಿಂಗಳಿಂದ ಬಂದಿರಲಿಲ್ಲ, ಅದಕ್ಕೆ ಬೇಜಾರಾಗಿ ಬಂದಿರಲಿಲ್ಲ. ಅದಕ್ಕೆ ಇದು ಕೇಕ್ ಎಲ್ಲ ಕುಯಿಸ್ತಿದ್ವಿ ದೊಡ್ಡದು, ಅದಕ್ಕೆ ಯಾವ ಸಿನಿಮಾನ ಅಪ್ಪು ಸರ್ ಯಾವ ಸಿನಿಮಾ ತುಂಬಾ ಇಷ್ಟ? ಯಾವ್ಯಾವ ಸಿನಿಮಾ ನೋಡಿದ್ಯಾ ನೀನು? ನಾನು ಯುವರತ್ನ, ಆಮೇಲೆ ನಟ ಸಾರ್ವಭೌಮ ತುಂಬ ಇಷ್ಟ. ರಾಜ್ಕುಮಾರ ಪಿಕ್ಚರ್ ಎಲ್ಲ ಇಷ್ಟ. ಸಾಂಗು, ಫೈಟು, ಸೀನ್ ಚೆನ್ನಾಗಿತ್ತು. 3 ತಿಂಗಳಾದ್ರು ಅವ್ರು ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳಕ್ ಆಯ್ತಾ ಇಲ್ಲ. ಅಂದ್ರೆ ನಮ್ಮ ತಂಗಿ ಬಂದಿರೋ ನಮ್ಮ ಹುಡುಗರಿಗೋಸ್ಕರ ನಾವು ಬಂದು ಇದು ಮಾಡ್ತೀವಿ. ಪ್ರತಿ ಒಂದು ವರ್ಷನೂ ಮಿಸ್ಸೇ ಮಾಡ್ತಾ ಇರಲಿಲ್ಲ. ಅವ್ರ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ಎಲ್ಲ ಮಾಡಿ ಇದು ಮಾಡ್ತಾ ಇದ್ದ ಸರ್. ಈ ಸತಿ ಹುಡುಗರು ಇದರಿಂದ ನಾವು ಇದು ಮಾಡ್ತಾ ಇರೋದು ಸರ್. ಅದರಿಂದ ಯಾವತ್ತಾದ್ರೂ ಭೇಟಿ ಆಗಿದ್ರ ಅಪ್ಪು ಸರ್? ನಿಮ್ಮ ಜಿಲ್ಲೆಯವರೇ ವರ್ಷ ಹೋಗಿ ಕೇಕ್ ಎಲ್ಲ ವೀಡಿಯೋ ಇದೆ ಕಟ್ ಮಾಡಿಸ್ಕೊಂಡು ನಮ್ಮ ತಂಗಿ ನಾವೆಲ್ಲ ಬಂದು ಕೇಕ್ ಕಟ್ ಮಾಡಿಸ್ಕೊಂಡು ಇದು ಮಾಡಿದ್ವಿ. ಶೂಟಿಂಗ್ ಜಾಕಿ ಕೊಳ್ಳೇಗಾಲದವ್ರು ಅಂದ್ರೆ ಇದು ಮಾಡಿ ಫೋಟೋ ತೆಗಿಸ್ಕೊಂಡು ಕಳಿಸ್ತಾ ಇದ್ರು ಸರ್. ನಾವು ದೇವ್ರನ್ನ ದೇವಸ್ಥಾನದಲ್ಲಿ ನೋಡ್ಬೇಕು ಅನ್ನೋದೇನಿಲ್ಲ. ದೇವ್ರನ್ನ ನಾವು ಬಂದು ಇವತ್ತು ಇಲ್ಲಿ ಕೈ ಮುಗಿತಾ ಇದೀವಿ ಹೊರತು ನಾವು ದೇವ್ರನ್ನ ನಾವು ದೇವಸ್ಥಾನಕ್ಕೆ ಹೋಗಿ ಮುಗಿತಾ. ಇವ್ರು ಮಾಡಿರೋದು, ಇವ್ರು ಇರೋದು ಬಾಸ್ ಬಗ್ಗೆ ಎಲ್ಲೇ ಕೇಳಿ, ಯಾವ ಸ್ಟೇಟಲ್ಲಿ ಕೇಳಿ, ಯಾವ್ದು ಕೇಳಿ, ಇವಾಗ ಹೆಂಗೆ ಕರ್ನಾಟಕ ಅನ್ನೋದೊಂದು ಇದೈತೆ. ಮುಂದಕ್ಕೂ ಅದೇ ಥರದಲ್ಲಿ ಬಾಸನ್ನ ಅವ್ರನ್ನ ಹಿಮಾಲಯ ಪರ್ವತದೊಳಗೆ ಅವ್ರ ಬಾವುಟ ಹಾರಿಸ್ಬೇಕು ಅನ್ನೋದೇ ನಮ್ಮ ಬಾಸ್ದು ಒಂದು ಹೆಸರು. ಅಲ್ಲಿ ಮೆರಿಬೇಕು ಅವರು ನಮ್ಮ ಬಾಸ್ದು. ಪುನೀತ್ ರಾಜ್ಕುಮಾರ್ಗೆ ಸರ್ ರಘು ಸರ್ ಒಂದು ಮಾತು ಹೇಳಿದ್ರು, ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ಊತಿಲ್ಲ ಬಿತ್ತಿದೀವಿ ಅಂತ. ಅವರು ನಮ್ಮ ಕರ್ನಾಟಕದ ಒಂದು ರತ್ನ ಸರ್. ಅವ್ರು ಕರ್ನಾಟಕ ರತ್ನ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತ ರತ್ನ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ಇದೆ ಸರ್. ಅವ್ರನ್ನ ನಾವು ಕಳ್ಕೊಂಡಿದೀವಿ. ಅದು ಇಷ್ಟು ದಿನಗಳಾದ್ರೂ ಎಲ್ಲರ ಹೃದಯದಲ್ಲಿ ಅಷ್ಟು ನೋವಿದೆ ಅಂದ್ರೆ ಅವ್ರು ಯಾವ ಸ್ಥಾನನ ಬೆಳೆಸ್ಕೊಂಡಿದ್ರು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಅವ್ರನ್ನ ಕಳ್ಕೊಳ್ಳೋದ್ರಿಂದ ನಮಗ್ ಬಹಳ ಅಂದ್ರೆ ಬಹಳನೇ ದುಃಖ ಆಗಿದೆ. ಪುನೀತ್ ರಾಜ್ಕುಮಾರ್ಗೆ ಅವ್ರು ಯಾವತ್ತಿದ್ರು ಯುವ ರತ್ನನೇ ಸರ್. ನೋಡೋಣ ಅಂತಾನೆ ಬಂದ ಸರ್. ಸಾಕು ನಮ್ಗೆ ಅಷ್ಟೇ ಸಂತೋಷ ಆಯ್ತು ಸರ್. ಇದಿಷ್ಟು ಒಂದು ತುಂಬಾ ಭಾವುಕರಾಗಿ ಅಪ್ಪು ಸರ್ ಅವರ ಒಂದು ಅಭಿಮಾನಿಗಳು, ಪುಟ್ಟ ಮಕ್ಕಳಿಂದ ಹಿಡಿದು ವಯೋಮಾನದವರು, ವೃದ್ಧರು, ಪ್ರತಿಯೊಬ್ಬರು ಕೂಡ ಅಪ್ಪು ಸರ್ ಅವರನ್ನು ತುಂಬಾ ಮಿಸ್ ಮಾಡ್ಕೋತೀವಿ. ಅವ್ರನ್ನ ಕಳ್ಕೊಂಡಿರೋದು ನಮಗೆ ತುಂಬಾ ಒಂದು ನೋವಿನ ವಿಚಾರ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡ್ತಿದ್ದಾರೆ. ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತೊಮ್ಮೆ ಬರ್ತಾ ಇದೆ ಹಿಸ್ಟರಿ ಟಿವಿ 18ನ ಟ್ರೆಂಡ್ ಸೆಟ್ಟಿಂಗ್ ಮನೋರಂಜನಾ ಸರಣಿ. ಭಾರತದ ವಿವಿಧ ಮೂಲೆಗಳಿಂದ ಸ್ಫೂರ್ತಿದಾಯಕ, ಭಯಾನಕ ಹಾಗೂ ಹಿಂದೆಂದೂ ನೋಡಿರದ ಕಥೆಗಳನ್ನು ತರ್ತಾ ಇದೆ. OMGA ಮೇರಾ ಇಂಡಿಯಾ ಸೀಸನ್ 8 ಇದೇ ಸೋಮವಾರ ಜನವರಿ 24ರಂದು ರಾತ್ರಿ 8 ಗಂಟೆಗೆ ನಿಮ್ಮ ಹಿಸ್ಟರಿ ಟಿವಿ 18ನಲ್ಲಿ ಮಾತ್ರ. OMGA ಮೇರಾ ಇಂಡಿಯಾ ಸೀಸನ್ 8ನ ಒಂದು ಝಲಕ್ ಇಲ್ಲಿದೆ ನೋಡಿ. Shining in the sky, filled with talented stars, daring acrobats, unique styles. Shocked is the whole world when they witness what India has impearled. We are back with new stories, with new places and some unique people. Meet the superhuman Adil Teli, who rode his bike from Kashmir to Kanyakumari in record time. India's first fully customized bamboo cycle. These brothers and their talents are pretty well balanced. Meet the last air painter. With him, art is in the air. And she is India's first and only lotus silk maker. The era of bulging biceps has been terminated. It's time we kickstart a new trend. OMG! Here the talented craft their stories with passion and vigor. Every person who witnesses it goes OMG. Byju's OMG Ye Mera India new season begins on 24th January every Monday at 8 p.m. Only on History TV 18. ಸುದ್ದಿ ಮುಂದುವರೆಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಲಬುರಗಿಯ ವಾಸವದತ್ತ ಕಾರ್ಖಾನೆಯಲ್ಲಿ ಸಾಲು ಸಾವು ಸಂಭವಿಸ್ತಾ ಇದೆ. ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದ 3 ರಿಂದ 4 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. 4 ಕಾರ್ಮಿಕರು 3 ತಿಂಗಳಲ್ಲಿ ಸಾವನ್ನಪ್ಪಿದ್ದಾರೆ. ಕಾರ್ಖಾನೆ ನಿರ್ಲಕ್ಷ್ಯದಿಂದಲೇ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ.
ನೆನೆ ಸಂಜೆಯೂ ಆಯತಪ್ಪಿ ಕೆಳಗೆ ಬಿದ್ದು ಕಾರ್ಮಿಕನೋರ್ವ ಸಾವನ್ನಪ್ಪಿದ್ದಾರೆ. ಕಾರ್ಮಿಕರ ಆಕ್ರೋಶಕ್ಕೆ ಗಾಜು ಪುಡಿ ಪುಡಿಯಾಗಿದೆ. ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಮೃತರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಘೋಷಣೆ ಮಾಡುವಂತೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ಆಗ್ರಹವನ್ನ ಮಾಡಿದ್ದಾರೆ. ನೆನೆ ಸಂಜೆ ಕೂಡ ಆಯತಪ್ಪಿ ಓರ್ವ ಕಾರ್ಮಿಕ ಕೆಳಗೆ ಬಿದ್ದಿರುವಂಥದ್ದು. ಇದರ ಪರಿಣಾಮ ಆತ ಸಾವನ್ನಪ್ಪಿದ್ದಾನೆ. ಇನ್ನು ಮೃತನ ಕುಟುಂಬಕ್ಕೆ 50 ಲಕ್ಷ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬಂದಿತ್ತು. ಕಲಬುರಗಿಯ ವಾಸವದತ್ತ ಕಾರ್ಖಾನೆಯಲ್ಲಿ ಈ ಒಂದು ಘಟನೆ ಆಗಿದೆ. ಕಳೆದ 3 ತಿಂಗಳಲ್ಲಿ 4 ಮಂದಿ ಕಾರ್ಮಿಕರು ಕಾರ್ಖಾನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಸಂಪೂರ್ಣ ನಿರ್ಲಕ್ಷ್ಯದಿಂದಲೇ ಈ ಸಾವು ಸಂಭವಿಸ್ತಾ ಇದೆ ಅಂತ ಅಲ್ಲಿನ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. नहीं साहब, इधर का डिस्टेंस ऐसा नहीं है, आप लोग क्लियरली बोल रहे हैं, जो भी अंदर हो गया हो गया। आप क्या बोलते हो आप बोल रहे हैं, आपने बोला था बात किया ಈ ಬಗ್ಗೆ ಮಾತನಾಡೋದಕ್ಕೆ ಕಾರ್ಮಿಕ ಮುಖಂಡರಾಗಿರುವಂತಹ ಅನಿಲ್ ಪಾಟೀಲ್ ತೇಲ್ಕೂರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಅನಿಲ್ ಪಾಟೀಲ್ ಅವರೇ. ನಮಸ್ಕಾರ ಮೇಡಮ್ ಅವರೇ. ಸೊ ಈ ಕಾರ್ಖಾನೆಯಲ್ಲಿ ಕಳೆದ 3 ತಿಂಗಳಿಂದ 4 ಮಂದಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಸೊ ಹೇಗೆ ಆಗಿದೆ ಈ ಒಂದು ಘಟನೆಗಳು? ನಿಮ್ಮ ಆರೋಪ ಏನು? ಏನು ಇಲ್ಲ ಮೇಡಮ್, ಕಾರ್ಖಾನೆಯಲ್ಲಿ ಕೆಲಸ ಮಾಡುವಾಗ ಕೆಲವೊಂದು ಆಡಳಿತ ಮಂಡಳಿಯಿಂದ ಕೆಲವೊಂದು ಸೇಫ್ಟಿ ನೆಗ್ಲಿಜೆನ್ಸಿ ಇದೆ ಕೆಲವೊಂದು ಸಾರಿ. ಅದ್ರ ಜೊತೆಯಾಗಿ ಕಾರ್ಮಿಕರು ಕೂಡ ಯಾವುದೇ ಸೇಫ್ಟಿ ಇದ್ರೂ ಕೂಡ ತಾವು ತಮ್ಮ ಜೀವನ ಮೇಲೆ ಗಮನ ಇಟ್ಟುಕೊಂಡು ಕೆಲಸ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗಿ ಈ ರೀತಿಯ ದುರ್ಘಟನೆಗಳು ನಡೀತಾ ಇದಾವೆ. ಈ ದುರ್ಘಟನೆಯ ಬಗ್ಗೆ ನಾವು ಕಾರ್ಖಾನೆ ಆಡಳಿತ ಮಂಡಳಿಯವರಿಗೆ ಕೂಡ ಹೇಳಿದೀವಿ. ಇದು ಬಹಳ ನಿರ್ಲಕ್ಷ್ಯವಾಗಿರ್ತಕ್ಕಂಥದ್ದು. ಕಾರ್ಮಿಕರ ಸೇಫ್ಟಿಗೆ ಏನೆಲ್ಲ ಮೆಜರ್ಸ್ ತಗೋಬೇಕಾಗಿತ್ತು ಅದನ್ನ ಕಾರ್ಖಾನೆಯವರು ಮಾಡಿಲ್ಲ ಅನ್ನುವಂಥದ್ದು. ಸರಿಯಾಗಿ ಮಾಡಿಲ್ಲ. ಅದರಲ್ಲಿ ಮೇಜರ್ ಇಶ್ಯೂ ಇರ್ತಕ್ಕಂಥದ್ದು ಮ್ಯಾನ್ ಪವರ್ ಕಡಿಮೆ ಇದೆ ಸೇಫ್ಟಿಯಲ್ಲಿ. ಅದರ ಕೂಡಲೇ ತ್ವರಿತವಾಗಿ ಅವರು ಮಾಡಿದ್ರೆ, ನಾವು ಮೊದಲು ಘಟನೆಗಳು ನಡೆದಾಗ ಅವ್ರ ಗಮನಕ್ಕೆ ತಂದಿದ್ವಿ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಅಂದ್ರೆ. ಎಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ? ಬೇಸಿಕಲಿ ಏನ್ ಫ್ಯಾಕ್ಟರಿ ಅದು? ಇದು ಸಿಮೆಂಟ್ ಇಂಡಸ್ಟ್ರಿಯಲ್ ಮೇಡಮ್, ಸಿಮೆಂಟ್ ಫ್ಯಾಕ್ಟರಿ ಇದೆ, ಬಿರ್ಲಾ ಸಿಮೆಂಟ್ ಮೇಡಮ್. ಇಲ್ಲಿ ಸುಮಾರು ಗುತ್ತಿಗೆ ಕಾರ್ಮಿಕರು ಮತ್ತು ಪರ್ಮನೆಂಟ್ ಕಾರ್ಮಿಕರು ಕೂಡ ಸುಮಾರು 3,000 ಜನ ಕೆಲಸ ಮಾಡ್ತಾರೆ. ಎಲ್ಲಾ ರೀತಿಯ 3,000 ಜನ ಕೆಲಸ ಮಾಡುತ್ತೆ. ಈ ರೀತಿಯ ಘಟನೆಗಳು ಈ ಒಂದು 3 ತಿಂಗಳಲ್ಲಿ ನಡೀತಾ ಇರೋದ್ರಿಂದ ಒಬ್ಬ ಕಾರ್ಮಿಕ ಮುಖಂಡನಾಗಿ ನಾನು ಕೂಡ ಕಂಪನಿ ಆಡಳಿತ ಮಂಡಳಿಯವರು ಕೂಡ ಈ ರೀತಿಯ ವಿಷಯವನ್ನ ಗಮನಕ್ಕೆ ತಂದಿದ್ದೇನೆ. ಅವರು ಕೂಡಲೇ ಇದ್ರ ಬಗ್ಗೆ ತ್ವರಿತವಾಗಿರತಕ್ಕಂತ ಸೇಫ್ಟಿ ಇಶ್ಯೂಸ್ಗಳನ್ನ ನಾವು ಬಗೆಹರಿಸ್ತೀವಿ ಅಂತಕ್ಕಂತ ಮಾತನ್ನು ಕೂಡ ನಿನ್ನೆ ಹೇಳಿದ್ದಾರೆ. ಮುಂದೆ ಯಾವ ರೀತಿಯಾಗಿ ಅವರು ಕ್ರಮ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಕಾದ್ ನೋಡೋಣ. ಥ್ಯಾಂಕ್ ಯು ಅನಿಲ್ ಪಾಟೀಲ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಬೆಂಗಳೂರಿನ ತಿಲಕ್ ನಗರ ಠಾಣೆಯಲ್ಲಿ ಅಪರೂಪದ ಕೇಸ್ ದಾಖಲಾಗಿದೆ. ಬೆಕ್ಕು ಕಳ್ಳತನ ಆಗಿದೆ ಅಂತ FIR ದಾಖಲಾಗಿದೆ. ಜಯನಗರದ ಮಿಸ್ಬಾ ಶರೀಫ್ ಎಂಬುವವರು ಬೆಕ್ಕು ಕಳುವಾಗಿದೆ ಅಂತ ದೂರನ್ನ ಕೊಟ್ಟಿದ್ದಾರೆ. ವೈಟ್ ಪರ್ಷಿಯನ್ ತಳಿಯ ದುಬಾರಿ ಬೆಲೆಯ ಬೆಕ್ಕು ಜನವರಿ 15ರಂದು ಕಣ್ಮರೆಯಾಗಿದ್ದು, ಇದನ್ನ ಹುಡುಕಿ ಕೊಟ್ಟವರಿಗೆ 35,000 ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಇದು 15ನೇ ತಾರೀಕಿಗೆ ಮಿಸ್ ಆಗಿತ್ತು. ಯಾಕಂದರೆ ನನ್ನ ಮೊಮ್ಮಕ್ಕಳಿಗೂ ಜ್ವರ ಬಂದುಬಿಟ್ಟಿದ್ದು. ಅದಕ್ಕೋಸ್ಕರ ನಾವು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿದ್ವು. ಅದಕ್ಕೋಸ್ಕರ ನಾನು ಅಲ್ಲಿ ಬ್ಯುಸಿಯಾಗಿದ್ದೆ. ಆವಾಗ 1:15 ಗಂಟೆಗೆ ಬಂದಿತ್ತು ಬೆಕ್ಕು, ನನ್ನ ಜೊತೆಗೆ ಬಂದು ಆಡಿಕೊಂಡು ಹೋಗಿದ್ದು. ನಾನು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟೆ. ಆವಾಗಿಂದ ಬೆಳಿಗ್ಗೆ ನೋಡ್ತೀನಿ ಬೆಕ್ಕಿಲ್ಲ. ನನ್ನ ಮಗಳಿಗೆ ಕೇಳಿದೆ ಬೆಕ್ಕು ಎಲ್ಲಿ ಅಂತ, ದೊಡ್ಡ ಮಗಳಿಗೆ. ಇಲ್ಲ ಬಂದು ಹೋಯ್ತು ಪಾಪ ಅಂತ ಹೇಳ್ದೆ ಅಷ್ಟೇ. ಆಮೇಲೆ ಮತ್ತೆ ಮಧ್ಯಾಹ್ನನೂ ಬಂದಿಲ್ಲ, ರಾತ್ರಿನೂ ಬಂದಿಲ್ಲ. ಆ ಥರ ಮಿಸ್ಸಿಂಗ್ ಆಗಿಬಿಡ್ತದು. ಅದು ಎಲ್ಲೋಯ್ತೋ ಏನು ಕತೆ ಅದು ಒಂದೂ ಗೊತ್ತಾಗಿಲ್ಲ ನಮಗೆ. ಅವೇ ಎನ್ಕ್ವೈರಿ ಮಾಡಿದೆ ಈ ಕಡೆ ಆ ಕಡೆ ಎಲ್ಲೂ ಗೊತ್ತಾಗಿಲ್ಲ. ಪಂಚಮಸಾಲಿ ಧಾರ್ಮಿಕರ ಕಲ್ಯಾಣಕ್ಕಾಗಿ 3ನೇ ಪೀಠ ಸ್ಥಾಪನೆ. ಕೂಡಲ ಸಂಗಮ ಪೀಠದ ಸ್ಥಾಪನೆಯೇ ಅಸಂವಿಧಾನಿಕ. ಪೀಠ ರಚನೆ ವಿವಾದಕ್ಕೆ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಮುಖಂಡ ಸುರೇಶ್ ಬಿರಾದಾರ್. 3ನೇ ಪೀಠ ನಿರಾಣಿ ಪೀಠ ಅನ್ನೋ ತಪ್ಪು, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. 3ನೇ ಪೀಠಕ್ಕೆ ಸಮಾಜದ 30 ಮುಖಂಡರು ಹಾಗೂ ಜನರ ಬೆಂಬಲ ಇದೆ. ಯಾವುದೇ ಗೊಂದಲ ಅಪಪ್ರಚಾರ ಬೇಡ ಅಂತ ಸುರೇಶ್ ಬಿರಾದಾರ್ ಅವರು ಹೇಳಿದ್ದಾರೆ.
ಎಲ್ ಆಗ್ಬೇಕು ಅಂತಿದ್ದೀರಾ ಅಲ್ಲೊಂದು ಪೀಠ ಮಾಡ್ಕೊಳ್ರಿ. ಮುಂದೆ ಮಂತ್ರಿ ಆಗ್ಬೇಕಂತ ಮಾಡಿದ್ರೆ ಜಿಲ್ಲೆಗೆ ಒಂದು ಪೀಠ ಮಾಡ್ಕೊಳ್ರಿ. ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಆಸೆ ಇದ್ದೆ ರಾಜ್ಯಕ್ಕೊಂದು ಪೀಠ ಮಾಡ್ಕೊಳ್ರಿ. ನಾನು ನಿಮಗೆ ಏನೂ ಹೇಳಕ್ಕೋಗಿಲ್ಲ. ಆದರೆ ಸಮಾಜವನ್ನ ನಮ್ಮ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಮಹಾಪೀಠವನ್ನ ಸಮಾಜವನ್ನು ಒಡ್ಲಿಕ್ಕೋಸ್ಕರವಾಗಿ ಯಾವ ಕಾರಣಕ್ಕೂ ಬಳಸ್ಕೊಳ್ಬಾರ್ದು ಎನ್ನುವಂತ ಒಂದು ಮನವಿಯನ್ನ, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಎಚ್ಚರಿಕೆ ಮಾತನ್ನ ನಮ್ಮ ನಿರಾಣಿ ಸಾಹೇಬ್ರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ಎಮ್ ಎಲ್ ಆಗ್ಬೇಕು ಅಂತಿದ್ದೀರಾ ಅಲ್ಲೊಂದು ಪೀಠ ಮಾಡ್ಕೊಳ್ರಿ. ಮುಂದೆ ಮಂತ್ರಿ ಆಗ್ಬೇಕಂತ ಮಾಡಿದ್ರೆ ಜಿಲ್ಲೆಗೆ ಒಂದು ಪೀಠ ಮಾಡ್ಕೊಳ್ರಿ. ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಆಸೆ ಇದ್ದೆ ರಾಜ್ಯಕ್ಕೊಂದು ಪೀಠ ಮಾಡ್ಕೊಳ್ರಿ. ನಾನು ನಿಮಗೆ ಏನೂ ಹೇಳಕ್ಕೋಗಿಲ್ಲ. ಆದರೆ ಸಮಾಜವನ್ನ ನಮ್ಮ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಮಹಾಪೀಠವನ್ನ ಸಮಾಜವನ್ನು ಒಡ್ಲಿಕ್ಕೋಸ್ಕರವಾಗಿ ಯಾವ ಕಾರಣಕ್ಕೂ ಬಳಸ್ಕೊಳ್ಬಾರ್ದು ಎನ್ನುವಂತ ಒಂದು ಮನವಿಯನ್ನ, ಅದೇ ರೀತಿಯಾಗಿರ್ತಕ್ಕಂಥ ರಾಜಕೀಯಕ್ಕೆ ಬಳಸಿಕೊಳ್ಳೋದು ಸರಿಯಲ್ಲ ಅಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ನಿರಾಣಿಯವರು ಇವತ್ತ ಎಲ್ಲ ಪೀಠಗಳಿಗೆ ಸಹಾಯವನ್ನು ಮಾಡಿದ್ದಾರೆ. ಕೂಡಲ ಸಂಗಮದೊಳಗೆ ಜಯಮೂರ್ತಿಜಯ ಸ್ವಾಮೀಜಿ ಅವರ ನೇತೃತ್ವದೊಳಗೆ ಈ ಒಂದು 2ನೇ ಪೀಠ ಸ್ಥಾಪನಾ ಆಯ್ತು. ಮತ್ತು ಅದಕ್ಕೆ ಸಮಾಜದ ಒಂದು ಒಪ್ಪಿಗೆ ಇರಲಿಲ್ಲ, ಅಸಂವಿಧಾನಿಕ ಪೀಠ ಅದು. ಆದರೂ ಕೂಡ ನಿರಾಣಿಯವರು 2 ಪೀಠಗಳನ್ನು ಸಮಾಜದ ಒಳಿತಿಗಾಗಿ ಉಪಯೋಗವಾಗಬೇಕು ಅನ್ನೋ ಉದ್ದೇಶದಿಂದಾಗಿ 2 ಪೀಠಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಕೊಟ್ಟರು. ಯಾವುದೇ ರೀತಿಯ ಸಹಾಯ ಸಹಕಾರವನ್ನು ಕೊಡ್ತೀನಿ ಅಂತಂದಾಗ ಅದು ತಪ್ಪಲ್ಲ. ಇದು ನಿರಾಣಿಯವರ ಪೀಠ ಅನ್ನೋದು ಬಹಳ ತಪ್ಪ ಅಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಪ್ರತಿಭಾನ್ವಿತ ಮಕ್ಕಳ ಅನಾವರಣದ ವೇದಿಕೆ ಬೈಜೂಸ್ ಯಂಗ್ ಜೀನಿಯಸ್ ಸೀಸನ್ 2. ಈಗ ನಾವು ನಿಮಗೆ ಜೂಯಿ ಕೇಸ್ಕರ್ ಅವರ ಬಗ್ಗೆ ತೋರಿಸ್ತೀವಿ ನೋಡಿ. ಲೋಕ ಕಲ್ಯಾಣ ಇನ್ಯಾವುದೋ ನೋವನ್ನು ಹರಿಸುವ ಈ ಭಾವ, ಇದನ್ನು ನಾವು ನಮ್ಮ ಯಂಗ್ ಜೀನಿಯಸ್ ಹತ್ರ ತುಂಬಿ ತುಳುಕೋದನ್ನು ನೋಡಿದೆವು. ಅಂಥದ್ದೇ ಒಂದು ಯಂಗ್ ಜೀನಿಯಸ್ ಹತ್ರ ಮಾತಾಡೋಣ, ಅವರಿಂದ ತಿಳಿಯೋಣ ಯಂಗ್ ಜೀನಿಯಸ್ನ ಪ್ರಯಾಣ ಅವರಿಗೆ ಹೇಗಾಯ್ತು. ಜೂಯಿ ಕೇಸ್ಕರ್ ನಮ್ಮ ಜೊತೆಗಿದ್ದಾರೆ. ಜೂಯಿ ನಮಸ್ಕಾರ. ಕಸಕಾಯ್. ಐ ಆಮ್ ಗ್ರೇಟ್. ಹೌ ಆರ್ ಯು? ಐ ಆಮ್ ಗುಡ್. ನಮಗೆ ಹೇಳಿ, ನಿಮಗೆ ಹೇಗನಿಸ್ತು ಬಂದು ಯಂಗ್ ಜೀನಿಯಸ್ನಲ್ಲಿ ಭಾಗವಹಿಸಿದ್ದಕ್ಕೆ? ಐ ಫೆಲ್ಟ್ ಪ್ರೌಡ್. ಆದ್ರೆ ಒಂದ್ ಕಡೆ ಇದು ನಮ್ಗೆ ಒಂಥರ ರೆಸ್ಪಾನ್ಸಿಬಿಲಿಟಿ ತಗೋ ಬಂದಿದೆ ಟು ಕೈಂಡ್ ಆಫ್ ಲಿವ್ ಅಪ್ ಟು ಇಟ್. ಶಂಕರ್ ಸರ್ ಅನ್ನ ಮೀಟ್ ಮಾಡಿ ಏನನ್ನಿಸ್ತು? That was really amazing. ನನ್ನ ಇಡೀ ಫ್ಯಾಮಿಲಿ ಅವರ ಮ್ಯೂಸಿಕ್ ಕೇಳ್ತಾರೆ. It was really overwhelming. ನಿಮ್ಗೆ ಯಂಗ್ ಜೀನಿಯಸ್ ಬಗ್ಗೆ ಏನ್ ಅನಿಸ್ತು ಹೇಳಿ? ನಾನ್ ಬಯಸ್ತೀನಿ, ನಂಗೆ ಆನ್ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಇಷ್ಟ ಆಯ್ತು. ನೀವು ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿಸ್ತ್ರಿ. ನಾನು ತುಂಬಾ ನರ್ವಸ್ ಆಗಿದ್ದೆ. ನಿಮ್ಮ ಮುಂದಿನ ಮೋಟಿವೇಶನ್ ಏನು? ಮುಂದಕ್ಕೆ ನೀವು ಏನ್ ಮಾಡ ಬಯಸ್ತೀರಿ? ನಾನು ನನ್ನ ಕೆಲಸ ಮಾಡ್ತೀನಿ ಆನ್ ಬೀಟ್ ದ ಟ್ರೆಮಾ ಇನಿಷಿಯೇಟಿವ್ ಅಂಡ್ ಐ ವಿಲ್ ಬಿ ಟ್ರೈಂಗ್ ಟು ಮೇಕ್ ದಿಸ್ ಡಿವೈಸ್ ಆಸ್ ಕಾಂಪ್ಯಾಕ್ಟ್ ಅಂಡ್ ಅಫೋರ್ಡೆಬಲ್ ಆಸ್ ಪಾಸಿಬಲ್ ಸೊ ದಟ್ ಇದು ಜನರಿಗೆ ಹೆಲ್ಪ್ ಮಾಡುತ್ತೆ ಭವಿಷ್ಯದಲ್ಲಿ. ನಿಮ್ಗೆ ನೆನಪಲ್ಲಿ ಉಳಿಯುವಂಥದ್ದು ಏನಾದ್ರೂ ಇದ್ರೆ ಹೇಳಿ. ಆಕ್ಚುಲಿ ನನ್ನ ಅಂಕಲ್ನ ಸ್ಕ್ರೀನ್ ಅಲ್ಲಿ ತೋರಿಸಿದಾಗ ಅವರು ಸ್ಕ್ರೀನ್ ನಲ್ಲಿ ಮೆಸೇಜ್ ತೋರಿಸ್ತಿದ್ರು. ದ್ಯಾಟ್ ವಾಸ್ ರಿಯಲಿ ಗುಡ್. ಸೊ ಆಲ್ ದ ವೆರಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.